ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಲಂಡನ್. ನನ್ನ ಹಿಂದೆ ಇರೋ ಬಿಲ್ಡಿಂಗ್ ನೋಡಿ ಎಷ್ಟು ಸ್ಟೀಪ್ ಆಗಿದೆ. ಫುಲ್ ಬೆಂಡ್ ಮಾಡಿ ತೋರಿಸ್ಬೇಕು ಆ ಬಿಲ್ಡಿಂಗ್ನ. ಒಂದು ಚಿಕ್ಕ ಹಿಸ್ಟ್ರಿ ಹೇಳಬೇಕು ಅಂದರೆ ವೆರಿ ಸಿಂಪಲ್. ಬ್ರಿಟಿಷರು ಇಂಡಿಯಾನ ರೂಲ್ ಮಾಡಿದ್ದಾರೆ ಅಂತ ಎಲ್ಲರಿಗೂ ಗೊತ್ತು. ಸೊ ಬ್ರಿಟಿಷರು ಬರೋಕ್ಕಿಂತ ಮುಂಚೆ ಯಾರ್ಯಾರು ಬಂದಿದ್ರು ಅಂತ ಗೊತ್ತಾ ನಿಮಗೆಲ್ಲ? ಫಸ್ಟು ನಮ್ಮ ದೇಶಕ್ಕೆ ಬಂದವರೇ ಪೋರ್ಚುಗೀಸ್. ಹೌದು, ವಾಸ್ಕೋ ಡ ಗಾಮನ್ ಕಥೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಫಸ್ಟು ಸೀ ರೂಟ್ ಕಂಡು ಹಿಡ್ದಿದ್ದು ಇಂಡಿಯಾಗೆ ಅವನೇ ಅಂತ ನಾವೆಲ್ಲ ಸ್ಕೂಲಲ್ಲಿ ಓದಿದ್ದೀವಿ. ಬಟ್ ಪೋರ್ಚುಗೀಸ್ ಅವರು ಮಾತ್ರ ಅಲ್ಲ ನಮ್ಮ ಇಂಡಿಯಾಗೆ ಬಂದಿದ್ದು. ಪೋರ್ಚುಗೀಸ್ ನಂತರ ಇಮಿಡಿಯೇಟಾಗಿ ಇಂಗ್ಲೀಷ್ ಅವ್ರು ಬರಲಿಲ್ಲ, ಬ್ರಿಟಿಷ್ ಅವರು ಇಂಡಿಯಾಗೆ ಬರಲಿಲ್ಲ. ಅದಾದ ನಂತರ ಫ್ರೆಂಚ್ ಅವ್ರು ಬಂದರು, ಡೆನ್ಮಾರ್ಕ್ ಅವರು ಬಂದರು. ಡೆನ್ಮಾರ್ಕ್ ಅವ್ರು ಕೂಡ ನಮ್ಮ ಇಂಡಿಯಾದಲ್ಲಿ ಹಾಳ್ಬಿಟ್ಟು ಹೋಗಿದ್ದಾರೆ ಸ್ವಲ್ಪ ದಿವಸ. ಅದು ಇವರೆಲ್ಲ ಬಂದಿದ್ದು ವ್ಯಾಪಾರಕ್ಕೋಸ್ಕರ. ಸೊ 1600s ಫಸ್ಟ್ ಬ್ರಿಟಿಷರು ಇಂಡಿಯಾಗೆ ಬರ್ತಾರೆ 16,000 ಇಸ್ವಿಯಲ್ಲಿ. ಸೊ ಆಗ ಅವ್ರು ಬಂದಿದ್ದು ಮರ್ಚೆಂಟ್ಗಳಾಗಿ, ಅಂದರೆ ಈ ವ್ಯಾಪಾರ ವಹಿವಾಟುಗಳನ್ನ ನಡೆಸೋಕ್ಕೋಸ್ಕರ ಬಂದಿದ್ದು ಅಷ್ಟೇ. 1858 ಫಸ್ಟು ಬ್ರಿಟಿಷರು ಇಂಡಿಯಾನ ರೂಲ್ ಮಾಡೋಕ್ಕೆ ಶುರು ಮಾಡಿದ್ದು. 1947 ತನಕ ನಾವು ಹೋರಾಡಬೇಕಾಯಿತು ಇಂಡಿಪೆಂಡೆನ್ಸ್ಗೋಸ್ಕರ, ಸ್ವಾತಂತ್ರ್ಯಕ್ಕೋಸ್ಕರ. ಸೊ ಇದು ನಮ್ಮ ಒಂದು ಚಿಕ್ಕ ಹಿಸ್ಟ್ರಿ ಇಂಡಿಯಾದು. ಬಾಬರಿಂದ ಹಿಡ್ದು ಔರಂಗಜೇಬ್ ತನಕ ಈ ಮೊಘಲ್ ಪೀರಿಯಡ್ಸ್ ಅನ್ನೋದು ಏನು ಸ್ಟ್ರಾಂಗೆಸ್ಟ್ ಪೀರಿಯಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಈ ಪೀರಿಯಡ್ ಮಧ್ಯೆ ಬ್ರಿಟಿಷರು ಕೂಡ ಬಂದು ಅವರ ಒಂದು ಗ್ರಿಪ್ನ ಇಂಡಿಯಾ ಮೇಲೆ ಹಿಡ್ಕೊತಾರೆ. ನಾನು ಹೇಳ್ದಂಗೆ 16,000ನೇ ಇಸ್ವಿಯಲ್ಲಿ ಫಸ್ಟು ಬ್ರಿಟಿಷರು ಬಂದಾಗ ಈಸ್ಟ್ ಇಂಡಿಯಾ ಕಂಪ್ನಿ ಅಂತ ನಮಗೆಲ್ಲರಿಗೂ ಗೊತ್ತು, ಫೇಮಸ್ ಆಗಿರೋದು. ಬಟ್ ಆ ಕಂಪ್ನಿ ಹೆಸರು ಇದ್ದಿದ್ದು ಏನು ಅಂದರೆ ಜಾನ್ ಕಂಪ್ನಿ ಅಂತ. ಹೌದು, ಅದು ಅವರ ಕಂಪ್ನಿಯ ಅಡ್ಡ ಹೆಸರಾಗಿತ್ತು. ಸೊ ಇದು UPSC ಕ್ವೆಶನಲ್ಲಿ ಕೂಡ ಕೇಳಿದ್ರೂ ಸಹ ಯಾರಿಗಾದರೂ ಯೂಸ್ ಆದರೆ ತುಂಬ ಒಳ್ಳೆಯದು. ಸೊ ಜಾನ್ ಕಂಪ್ನಿ ಅನ್ನೋ ಹೆಸರಲ್ಲಿ ಅವರು ಇಂಡಿಯಾಗೆ ಫಸ್ಟ್ ಬರ್ತಾರೆ ಮರ್ಚೆಂಟ್ಸ್ ಆಗಿ ವ್ಯಾಪಾರ ವಹಿವಾಟುಗಳನ್ನ ನಡೆಸೋಕ್ಕೋಸ್ಕರ. ಆದ ನಂತರ ಸ್ಟೆಪ್ ಬೈ ಸ್ಟೆಪ್ ಇಂಡಿಯಾ ಮೇಲೆ ಗ್ರಿಪ್ನ ಸಾಧಿಸ್ಕೊಂಡು ನಮ್ಮನ್ನ ಆಳಕ್ಕೆ ಶುರು ಮಾಡ್ತಾರೆ. 1947 ತನಕ ನಾವು ಕಾಯಬೇಕಾಗುತ್ತೆ ನಮಗೆ ಸ್ವಾತಂತ್ರ್ಯ ಸಿಗೋಕ್ಕೆ. ಏನಕ್ಕಪ್ಪ ಇಷ್ಟೊಂದು ಹಿಸ್ಟ್ರಿ ಹೇಳಿ ತಲೆ ತಿಂತಾ ಇದ್ದಾನೆ ಅಂತ ಅನ್ಕೊತಾ ಇದ್ದೀರಾ? ಅದಕ್ಕೊಂದು ರೀಸನ್ ಇದೆ. ಯಾಕೆ ಅಂದರೆ ಅಷ್ಟು ವರ್ಷಗಳ ಕಾಲ ಈ ಬ್ರಿಟಿಷ್ ಪೀಪಲ್ ನಮ್ಮ ಇಂಡಿಯಾನ ಆಳಿದ್ದಾರೆ ಅಂತ ಎಲ್ಲರಿಗೂ ಗೊತ್ತು. ಆದರೆ ಈಗ ಏನಾಗಿದೆ, ಲಂಡನ್ನ ಕತೆ ಏನಾಗಿದೆ ಅಂತ ನೋಡಬೇಕಾ? ಸಿಕ್ಕಾಬಟ್ಟೆ ಇಂಡಿಯನ್ಸ್ ಬಂದು ಇಲ್ಲಿ ಸೇರ್ಕೊಂಡಿದ್ದಾರೆ, ದುಡಿತಾ ಇದ್ದಾರೆ, ಲೀಗಲಾಗಿ ದುಡಿತಾ ಇದ್ದಾರೆ. ಆದರೆ ಒಂದು ವಿಶೇಷತೆ ಏನು ಅಂದರೆ, ನಾನು ತೋರಿಸ್ಬೇಕು ಅಂದ್ಕೊಂಡಿರೋದು, ನಾನು ಇಲ್ಲಿಗೆ ಬಂದಿರೋ ಕಾರಣ, ಈ ಜಾಗಕ್ಕೆ ಪರ್ಟಿಕ್ಯುಲರಾಗಿ ಬಂದಿರೋ ಕಾರಣ ನಮ್ಮ ಕನ್ನಡದವ್ರಿಗೆ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿದೆ ನೋಡಿ, ಶಾಕ್ ಆಗಿಬಿಡ್ತೀರ ನೋಡಿದ್ರೆ. ಇದು ಒಂದು ರೆಸ್ಟೋರೆಂಟು. ನೇಮ್ ನೋಡಿ ರೆಸ್ಟೋರೆಂಟ್ದು. ಸಾರಿ, ಆಫ್ಟರ್ ಯು, ಥ್ಯಾಂಕ್ ಯು. ಯಾರಿಗಾರು ಓದೋಕ್ಕಾಗ್ತಾ ಇದೆಯಾ? ಹೌದು, ಬ್ಯಾಂಗ್ಳೂರ್ ಎಕ್ಸ್ಪ್ರೆಸ್ ಸಿಟಿ ಅಂತ ರೆಸ್ಟೋರೆಂಟ್ ನೇಮ್ ಇದು. ನಮ್ಮ ಲಂಡನ್ ಸಿಟಿ ಸೆಂಟ್ರಲ್ಲಿ ಲಿವರ್ಪೂಲ್ ಸ್ಟ್ರೀಟ್ ಅಂತ ಇದೆ, ಅಲ್ಲಿಂದ ಒಂದು ವಾಕಬಲ್ ಡಿಸ್ಟೆನ್ಸ್, 10 ಮಿನಿಟ್ ವಾಕಬಲ್ ಡಿಸ್ಟೆನ್ಸಲ್ಲಿ ಈ ರೆಸ್ಟೋರೆಂಟ್ ಇರೋದು. ಲಂಡನಲ್ಲಿ ಬ್ಯಾಂಗ್ಳೂರ್ ಎಕ್ಸ್ಪ್ರೆಸ್ ಅಂತ ರೆಸ್ಟೋರೆಂಟ್ ಇದೆ. ನಂಬೋಕ್ಕಾಗ್ತಾ ಇದೆಯಾ? ನಂಬಲೇಬೇಕು, ಯಾಕಂದರೆ ಅದು ನಿಜ. ಈಗ ತಾನೇ ನಾನು ನಿಮ್ಗೆ ತೋರಿಸಿದ್ದೀನಿ ಕೂಡ. ಸೊ ಫುಡ್ ಮಾತ್ರ ಸಕ್ಕತ್ತಾಗಿರುತ್ತೆ. ನಾನ್ ವೆಜ್ಜು ನಾನು ಲಾಸ್ಟ್ ಟೈಮ್ ಬಂದಾಗ ಟ್ರೈ ಮಾಡಿದ್ದೆ. ನಾನು ಲಾಸ್ಟ್ ಟೈಮು ವೀಡಿಯೋ ಮಾಡ್ತಿರಲಿಲ್ಲ, ಆಗಿನ ಯೂಟ್ಯೂಬ್ ಬ್ಲಾಗೆಲ್ಲ ಶುರು ಮಾಡಿರಲಿಲ್ಲ. ಸೊ ನಾನೇನು ರೆಕಾರ್ಡ್ಸ್ ಎಲ್ಲ ಮಾಡ್ಕೊಂಡಿರಲಿಲ್ಲ. ಆಗ ನಾನು ಅದನ್ನು ತೋರಿಸ್ಲೇಬೇಕು ಅಂತ, ಈ ಸ್ಟ್ರೀಟಲ್ಲಿ ಬೇರೆ ಏನೂ ಕೆಲಸ ಇಲ್ಲ ನನಗೆ, ಅದೊಂದನ್ನು ತೋರ್ಸೋಕ್ಕೋಸ್ಕರ ಇಲ್ಲಿ ತನಕ ಬಂದೆ ನಾನು. ಸೊ ಬ್ಯಾಂಗ್ಳೂರ್ ರೆಸ್ಟೋರೆಂಟ್ ಇದೆ ಇಲ್ಲಿ. ಅದು ರೆಸ್ಟೋರೆಂಟ್ ನೇಮ್ ಬಂದುಬಿಟ್ಟು ಬ್ಯಾಂಗ್ಳೂರ್ ಎಕ್ಸ್ಪ್ರೆಸ್ ಸಿಟಿ ಅಂತ. ಬಂದು ಯಾರಾದರೂ ಲಂಡನ್ಗೆ ಬಂದರೆ ಇಲ್ಲಿ ಬಂದು ದಯವಿಟ್ಟು ಟ್ರೈ ಮಾಡಿ. ನಮ್ಮ ಕನ್ನಡದವ್ರದ್ದೇ ರೆಸ್ಟೋರೆಂಟ್ ಅದು. ಸೊ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈಗ ನಾವು ಹೋಗೋಣ ಮುಂದಿನ ಜಾಗಕ್ಕೆ. ಲಂಡನಲ್ಲಿ ತುಂಬ ಐಕಾನಿಕ್ ಪ್ಲೇಸಸ್ ಇದೆ. ಎಲ್ಲ ಪ್ಲೇಸಸ್ನ ಇವತ್ತು ಕವರ್ ಮಾಡೋಕ್ಕೆ ಟ್ರೈ ಮಾಡೋಣ. ಇವತ್ತು ಒಂದು ದಿವಸ ಫುಲ್ಲು ಬರೀ ಲಂಡನ್ ಕವರ್ ಮಾಡೋಕ್ಕೋಸ್ಕರನೇ ಬಂದುಬಿಟ್ಟಿದ್ದೀನಿ. ಎಲ್ಲ ಇಂಪಾರ್ಟೆಂಟ್ ಪ್ಲೇಸ್ನ ತೋರಿಸ್ತೀನಿ. ಸುಮಾರು ಜಾಗಗಳನ್ನ ನೀವು ಬರೀ ಮೂವೀಸಲ್ಲಿ ನೋಡಿರ್ತೀರ. ಈ ಲಂಡನ್ ಅಂತ ಬಂದ ತಕ್ಷಣ ಒಂದು ಶಾರ್ಟ್ ತೊಗೊತಾರೆ ಮೂವಿಯಲ್ಲಿ, ಮೇಲ್ಗಡೆಯಿಂದ ಒಂದು ಸ್ಕೈ ಶಾಟು. ಈ ಬಿಗ್ ಬೆನ್ನಿಂದ ಶುರು ಮಾಡಿ ಲಂಡನ್ ಬ್ರಿಡ್ಜ್ ಅಂದರೆ ಟವರ್ ಬ್ರಿಡ್ಜ್, ಇದನ್ನೆಲ್ಲ ಕವರ್ ಮಾಡ್ತಾರೆ. ಇದು ಮೋಸ್ಟ್ ಐಕಾನಿಕ್ ಪ್ಲೇಸಸ್ಸು. ಸೊ ಆ ಎಲ್ಲ ಜಾಗಗಳನ್ನ ತೋರಿಸ್ತೀನಿ ಇವತ್ತು ನಾನು ನಿಮಗೆ. ನಾನೀಗ ಬಂದಿದ್ದೀನಿ 2ನೇ ಲೊಕೇಶನ್ಗೆ. ಇದು ಲಂಡನ್ ಬ್ರಿಡ್ಜ್ ಅಂತಲೇ ಫೇಮಸ್ಸು, ಬಟ್ ಟವರ್ ಬ್ರಿಡ್ಜ್ ಅಂತ ಇದಕ್ಕೆ ಪ್ರಾಪರ್ ಹೆಸರು. ರಿವೀಲ್ ಮಾಡೇ ಬಿಡೋಣ, ಏನಂತೀರ? ಬನ್ನಿ.
ದೇರ್ ಇಟ್ ಈಸ್ ದ ಟವರ್ ಬ್ರಿಡ್ಜ್. ನನಗೆ ಲಂಡನ್ಗೆ ಬಂದಮೇಲೆ ನಾನು ಯಾವುದೇ ಸಿಟಿಲಿ ಇರ್ಬೋದು, ನನ್ನ ಮನೆ ಬೇರೆ ಯಾವುದೋ ಏರಿಯಾದಲ್ಲಿ ಇರ್ಬೋದು, ಲಂಡನಲ್ಲಿ ನಾನು ಜೀವನ ಮಾಡ್ತಾಯಿಲ್ಲ, ವಾಸ ಮಾಡ್ತಾಯಿಲ್ಲ. ಒಂದು 45 ಮಿನಿಟ್ಸ್ 1 ಅವರ್ ಡಿಸ್ಟೆನ್ಸಲ್ಲಿ ನಾನು ಇರೋದು ಲಂಡನ್ನಿಂದ. ನಾನು ಪ್ರತಿ ಸರಿ ಲಂಡನ್ಗೆ ಬಂದಾಗ ನನಗೆ ಅನ್ಸೋದು ಒಂದೇ, ಇಲ್ಲಿ ಯಾರನ್ನೂ ಅಫೆಂಡ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ ನಾನು, ಬಟ್ ಓದೋಕ್ಕೆ ಬರೆಯೋಕ್ಕೆ ಬಂದಿಲ್ಲ ಅಂದರೆ, ಲೈಕ್ ಬೇಸಿಕ್ ಎಜುಕೇಷನ್ ಇಲ್ಲ ಅಂದರೆ ಲಂಡನಲ್ಲಿ ಜೀವನ ಮಾಡೋಕ್ಕಾಗಲ್ಲ ಗುರು. ನೀನು ಯಾವುದೇ ಅನ್ಸ್ಕಿಲ್ಡ್ ಲೇಬರ್ ಮಾಡು, ಏನೇ ಕೆಲಸ ಮಾಡು, ಇಲ್ಲಿ ಓದೋಕ್ಕೆ ಬರಲೇಬೇಕು. ಇಲ್ಲಾಂದರೆ ಲಂಡನಲ್ಲಿ ಮೋಸ್ಟ್ಲಿ 90% ಜನ ಟ್ಯೂಬ್ಸ್ನ ಯೂಸ್ ಮಾಡ್ತಾರೆ. ಟ್ಯೂಬ್ಸ್ ಅಂದರೆ ಅಂಡರ್ಗ್ರೌಂಡ್ ಮೆಟ್ರೋ ಅಂತ, ಕೆಳಗಡೆ ಅಂಡರ್ಗ್ರೌಂಡ್ ನೆಲದೊಳಗಡೆ ಓಡಾಡುತ್ತೆ ಅದು ಟ್ಯೂಬ್ಸು. ಸೊ ಆ ಟ್ಯೂಬ್ಸು ಇಂಟರ್ ಕನೆಕ್ಟ್ ಆಗಿರುತ್ತೆ, ಸುಮಾರು ಕಡೆ ಇಂಟರ್ ಕನೆಕ್ಟ್ ಆಗಿರುತ್ತೆ. ಗಮನ ಕೊಟ್ಟು ಓದಿ ಬೋರ್ಡ್ಗಳನ್ನ ನೀಟಾಗಿ ಆ ಕರೆಕ್ಟ್ ಟ್ಯೂಬ್ನ ಕ್ಯಾಚ್ ಮಾಡಿ ಆಚೆ ಬರಬೇಕು. ಇಲ್ಲ ಅಂದರೆ ವರ್ಷಾನುಗಟ್ಟಲೆ ಆದರೂ ಅಲ್ಲೇ ಸಿಗಾಕೊಂಡ್ಬಿಡ್ತೀರ. ಆ ಥರ ಇದೆ ಅದು, ಅದೊಂಥರ ಟ್ರ್ಯಾಪ್ ಥರ ಅದು, ನಿಜ ಹೇಳ್ತೀನಿ. ಸೊ ನಾನು ಎಲ್ರಿಗೂ ಕೇಳ್ಕೊಳ್ಳೋದು ಒಂದೇ, ಅವ್ರ ಮಕ್ಳುಗಳಿಗೆ ಯಾರು ಓದಿಲ್ವೋ ಅವ್ರನ್ನ ಮಕ್ಕಳುಗಳಿಗೆ ಎಜುಕೇಷನ್ ಕೊಡಿಸಿ. ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ನನಗನ್ಸೋ ಪ್ರಕಾರ. ಸೊ ಎಲ್ಲರೂ ಎಜುಕೇಷನ್ ಅದಾದಮೇಲೆ ಏನಾದರೂ ಮಾಡ್ಕೊಳ್ಳಿ. ನಿಮ್ಮ ಆರ್ಟ್ ಕಡೆ ಗಮನ ಇದ್ದರೆ, ಡ್ರಾಮಾ, ಸಿನಿಮಾಸ್, ವಾಟ್ ಎವರ್ ಇಟ್ ಮೇ ಬಿ, ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇರಲಿ ಅದ್ರ ಕಡೆ ಗಮನ ಕೊಡಿ. ಬಟ್ ಜೊತೆಗೆ ಒಂದು ಬೇಸಿಕ್ ಎಜುಕೇಷನ್ ಇರಲೇಬೇಕು ಎಲ್ಲರಿಗೂ. ಮಧ್ಯದಲ್ಲಿ ರೋಡ್ ಇದೆ, ಆ ರೋಡ್ ಮಧ್ಯ ವೆಹಿಕಲ್ಸ್ ಓಡಾಡ್ತಾ ಇದೆ. ಇದು ವಿಶೇಷತೆ ಏನು ಅಂದರೆ, ಈ ಸೆಂಟರ್ ಪೋರ್ಷನ್ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಅದು ಡಿವೈಡ್ ಆಗುತ್ತೆ. ಇವಾಗ ಯಾವ್ದಾದ್ರು ದೊಡ್ಡ ಹಡಗು ಅಥವಾ ಶಿಪ್ ಪಾಸ್ ಆದರೆ ಮಧ್ಯದಲ್ಲಿ ಅದು ಜಾಗ ಸಾಕಾಗಲ್ಲ. ಸೊ ಮಧ್ಯದಲ್ಲಿರೋ ರೋಡು ಡಿವೈಡ್ ಆಗುತ್ತೆ, ಹಿಂಗೆ ಮೇಲಕ್ಕೆ ಹೋಗುತ್ತೆ. ಸೊ ಮಧ್ಯದಲ್ಲಿ ಶಿಪ್ ಹೋಗೋಕ್ಕೆ ಜಾಗ ಸಿಗುತ್ತೆ. ಅದೇ ಇದ್ರದ್ದು ವಿಶೇಷತೆ ಅಷ್ಟೇ, ಇನ್ನೇನಿಲ್ಲ. ನೋಡ್ರಪ್ಪ, ಯಾವುದೇ ಸಿನಿಮಾದಲ್ಲಿ ಲಂಡನ್ ಅಂದರೆ ಒಂದು ಏರಿಯಲ್ ಶಾಟ್ ತೋರಿಸ್ಬಿಟ್ಟು ಮುಗಿಸ್ತಾರೆ. ನಾನು ಯೂಟ್ಯೂಬ್ ಬ್ಲಾಗಲ್ಲಿ ಇಷ್ಟು ಹತ್ತಿರದಿಂದ ಲಂಡನ್ ಬ್ರಿಡ್ಜ್ನ ತೋರಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇವಾಗ ನಾನು ಬಂದಿದ್ದೀನಿ ಲಂಡನ್ ಬ್ರಿಡ್ಜ್ ಮೇಲ್ಗಡೆ. ನೋಡಿ, ಲಂಡನ್ ಬ್ರಿಡ್ಜ್ ಮೇಲೆ ಈ ಥರ ಇರುತ್ತೆ ನೋಡಿ, ವೆಹಿಕಲ್ಸ್ ಎಲ್ಲ ಈ ಥರ ಓಡಾಡ್ಕೊಂಡಿದೆ. ಮಧ್ಯದಲ್ಲಿ ಸೈಡಲ್ಲಿ ಪ್ಯಾಸೇಜ್ ಇದೆ ಜನಗಳು ಓಡಾಡೋಕ್ಕೆ, ಮಧ್ಯದಲ್ಲಿ ನೀರಿದೆ. ಕ್ರೇಜಿ ಅಲ್ವಾ? ನಾನೀಗ ಲಂಡನ್ ಬ್ರಿಡ್ಜ್ನ ಸೆಂಟ್ರಲ್ಲಿ ನಿಂತ್ಕೊಂಡಿದ್ದೀನಿ, ಎಕ್ಸಾಕ್ಟ್ ಸೆಂಟರ್ ಪಾಯಿಂಟು. ಹೆಂಗೆ ಅಂತೀರಾ ನೋಡಿ, ಇದೇನೇ ಆ ಡಿವೈಡ್ ಪಾಯಿಂಟು. ನೋಡಿ, ನಿಮಗೆ ಹೋಲ್ ಕ್ರ್ಯಾಕ್ ಕಾಣ್ತಾ ಇರ್ಬೋದು. ಅಳ್ಳಾಡ್ತದೆ ಆ್ಯಕ್ಚುಲಿ ಬ್ರಿಡ್ಜ್ ಇದು ಈ ಜಾಗದಲ್ಲಿ. ಸೊ ಹಿಂಗೆ ಡಿವೈಡ್ ಮೇಲಕ್ಕೆ ಎತ್ತಿ ಡಿವೈಡ್ ಆಗುತ್ತೆ, ಆಗ ಸೆಂಟ್ರಲ್ಲಿ ಶಿಪ್ ಪಾಸ್ ಆಗುತ್ತೆ ಹಡಗು. ಕ್ರೇಜಿ ನೋಡಿ, ಅಲ್ಲಿ ಉದ್ದಕ್ಕೆ ಒಂದು ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ, ಅದು ಟಾಲೆಸ್ಟ್ ಬಿಲ್ಡಿಂಗ್ ಇನ್ ಲಂಡನ್, ದ ಶಾರ್ಡ್ ಅಂತ ಹೆಸರು ಅದಕ್ಕೆ. ಅದ್ರ ಮೇಲೆ ನಿಂತ್ಕೊಂಡು ನೋಡಿದ್ರೆ ಈ ಟವರ್ ಬ್ರಿಡ್ಜ್ ಇರುವೆ ಥರ ಇಷ್ಟೇ ಸ್ವಲ್ಪ ಕಾಣುತ್ತೆ. ಅದೇನು ಫ್ರೀ ಇಲ್ಲ ಅದ್ರ ಮೇಲೆ ಹೋಗೋಕ್ಕೆ. ಒಂದು ಎಷ್ಟು 20 ಪೌಂಡ 25 ಪೌಂಡ ಏನೋ ಆಗುತ್ತೆ, ಅಂದರೆ ಒಂದು 2,000 to 2,500. ನಾನು ಆಲ್ರೆಡಿ ಹೋಗಿದ್ದೀನಿ, ಪದೇ ದುಡ್ಡು ಖರ್ಚು ಮಾಡೋ ಹೋಗೇನೋ ಒಂಥರ ಬೇಜಾರು. ನೋಡಿದ್ದೆ ನೋಡೋಕ್ಕೆ, ಅಲ್ಲಿ ಏನೂ ಇಲ್ಲ ಅಂತ ವಿಶೇಷತೆ. ಮೇಲೆಯಿಂದ ಇರುವೆ ಚಿಕ್ಕದಾಗಿ ಕಾಣುತ್ತೆ ಅಷ್ಟೇ. ಎಲ್ಲ ಟಾಲೆಸ್ಟ್ ಬಿಲ್ಡಿಂಗ್ ಅಲ್ವಾ, 74-75 ಫ್ಲೋರ್ ಏನೋ ಇದೆ ಅದರಲ್ಲಿ. ಲಂಡನ್ನ ಮತ್ತೊಂದು ಫೇಮಸ್ ಪ್ಲೇಸ್ ಅಂದರೆ ನೋಡಿ, ಇದೆ ಬಿಗ್ ಬೆನ್ ಅಂತ. ತೋರಿಸ್ತೀನಿ, ಸಕ್ಕತ್ ಫೇಮಸ್ ಪ್ಲೇಸು. ನೀವು ಮೂವೀಸಲ್ಲೆಲ್ಲ ನೋಡಿರ್ತೀರ, ಏರಿಯಲ್ ಶಾಟಿಂದ ಶುರು ಮಾಡ್ತಾರೆ. ಲಂಡನಲ್ಲಿ ಬಂತು ಅಂದರೆ, ಮೂವಿಯಲ್ಲಿ ಲಂಡನ್ ಅಂತ ಹೆಸರು ಬಂತು ಅಂದರೆ ಸ್ಟಾರ್ಟ್ ಆಗೋದೇ ಇಲ್ಲಿಂದ ಸ್ಟಾರ್ಟ್ ಆಗಿ ಈ ಕಡೆ ಹೋಗುತ್ತೆ. ಅದೇ ನೆಕ್ಸ್ಟು ಲಂಡನ್ ಐ. ಬಿಗ್ ಬೆನ್ ಈ ಕಡೆ, ಲಂಡನ್ ಐ ಈ ಕಡೆ, ಎರಡು ಮೋಸ್ಟ್ ಐಕಾನಿಕ್ ಪ್ಲೇಸಸ್. ಈ ಬಿಗ್ ಬೆನ್ನ ಇತಿಹಾಸ ಏನಪ್ಪ ಅಂದರೆ, ಸೊ ಪ್ಯಾಲೇಸ್ ಆಫ್ ವೆಸ್ಟ್ ಮಿನ್ಸ್ಟರ್ ಅಂತ ಇರುತ್ತೆ. ಇದು ಕಟ್ಟಿ 164 ವರ್ಷ ಆಗಿದೆ ಈ ಕ್ಲಾಕ್ಗೆ ಇತಿಹಾಸ. ಸೊ ಪ್ಯಾಲೇಸ್ ಆಫ್ ವೆಸ್ಟ್ ಮಿನ್ಸ್ಟರ್ ಅನ್ನಲ್ಲ, ಅದು ಬೆಂಕಿ ಅನಾಹುತಕ್ಕೆ ಒಳಗಾಗಿ ಡೆಸ್ಟ್ರಾಯ್ ಆಗೋಗುತ್ತೆ. ಇಟ್ಸ್ ಅ ಕೆಟಾಸ್ಟ್ರಫಿ, ಫೈರ್ ಕೆಟಾಸ್ಟ್ರಫಿ ಅಂತಲೇ ಹೇಳ್ಬೋದು. ಸೊ ಅದಾದ ನಂತರ ಮತ್ತೆ ಯಾವಾಗ ರೀಕನ್ಸ್ಟ್ರಕ್ಟ್ ಮಾಡ್ತಾರಲ್ವ ಪ್ಯಾಲೇಸ್ನ, ಆ ಪ್ಯಾಲೇಸ್ ರೀಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ಈ ಕ್ಲಾಕ್ನ ಕೂಡ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದ್ರದ್ದೊಂದು ಗುರುತುಗೋಸ್ಕರ, ಬೆಂಕಿ ಅನಾಹುತ ಆದಮೇಲೆ ಕಟ್ಟಕ್ಕೆ ಶುರು ಮಾಡಿದಂಥ ಪ್ಯಾಲೇಸ್ನ ಗುರುತುಗೋಸ್ಕರ ಈ ಕ್ಲಾಕ್ನ ಕಟ್ಟಕ್ಕೆ ಶುರು ಮಾಡ್ತಾರೆ. ಇದು 1843ರಲ್ಲಿ ಈ ಕ್ಲಾಕ್ನ ಕಟ್ಟಕ್ಕೆ ಶುರು ಮಾಡಿ 1858ರಲ್ಲಿ ಕನ್ಸ್ಟ್ರಕ್ಷನ್ ಮುಗಿಯುತ್ತೆ ಆ ಕ್ಲಾಕ್ದು. ಸೊ ಅದು ಬಿಗ್ ಬೆನ್ನ ಕತೆ. ಆದರೆ ಇಲ್ಲಿದೆಯಲ್ಲ ನೋಡಿ, ಇದು ಲಂಡನ್ ಇದು. ಸೊ ಅದು ಕ್ಯಾಪ್ಸ್ಯೂಲ್ಸ್ ಥರ ಇದೆ ನೋಡಿ, ಒಂದೊಂದು ಕ್ಯಾಪ್ಸ್ಯೂಲ್ಸ್ ಇದೆ ಅಲ್ವಾ, ಅದರೊಳಗಡೆ ಜನಗಳು ನಿಂತ್ಕೋಬೋದು. ಅದಕ್ಕೂ ಟಿಕೆಟ್ ಇದೆ. ಏನು ಫ್ರೀ ಇಲ್ಲ ಗುರು, ಇಲ್ಲಿ ಪ್ರಪಂಚದಲ್ಲಿ ಏನೂ ಫ್ರೀಯಾಗಿ ಸಿಗೋಲ್ಲ, ಎಲ್ಲದಕ್ಕೂ ದುಡ್ಡು ಕೊಡಬೇಕು. ಸೊ ಅಲ್ಲಿಂದ ಶುರು ಮಾಡಿಕೊಂಡ್ರೆ
ಮೇಲ್ಗಡೆ ಹೋದರೆ ಎಂಟೈರ್ ಸಿಟಿ ಕಾಣುತ್ತೆ, ಅರ್ಧ ಲಂಡನ್ ಕಾಣುತ್ತೆ. ಇಲ್ಲೊಂದು ತೋರಿಸ್ತೀನಿ, ಗೊತ್ತಿರುತ್ತೆ ನೋಡಿ, ಇದೇನೋ ಆಟ ಆಡ್ತಾರಲ್ಲ, ಗೆಸ್ ಮಾಡೋ ಆಟ. ಸೊ ಅದು ದೊಡ್ಡ ಕಳ್ಳನ ಮಕ್ಳು ಇವರೆಲ್ಲ, ದೊಡ್ಡ ಕಳ್ಳನ ಮಕ್ಳು. ಇವ್ರ ಹತ್ರ ಮಾತ್ರ ಹೋಗ್ಬಾರ್ದು, ಹುಷಾರಾಗಿರ್ಬೇಕು. ದೊಡ್ಡ ಮೋಸಗಾರ ನನ್ನ ಮಕ್ಳು ಇವರು. ಲಂಡನ್ಗೆ ಏನಾದ್ರು ಬಂದರೆ ಇವ್ರನ್ನೆಲ್ಲ ಅವಾಯ್ಡ್ ಮಾಡಿ ಈ ಥರ ಆಟಗಳನ್ನ. ಲಂಡನ್ ಐ ನೋಡಿ ನಿಧಾನಕ್ಕೆ ತಿರುಗ್ತಾ ಇದೆ, ನಿಂತ್ಕೊಂಡು ತೋರಿಸ್ತೀನಿ ನೋಡಿ. ಸ್ಲೋವಾಗಿ ತಿರುಗ್ತದೆ, ತುಂಬ ಸ್ಲೋವಾಗಿ ತಿರುಗ್ತಾ ಇರುತ್ತೆ. ಇದು ಒಂದು ದಿವಸಕ್ಕೆ ಎಷ್ಟೋ ಕೋಟಿ ವ್ಯವಹಾರ ಮಾಡುತ್ತೆ ಗುರು ಇದು. ಈ ಲಂಡನ್ ಐ ಇನ್ಕಮ್ ಇರೋದು ಈ ಲಂಡನ್ ಐಯಿಂದ. ಇದು ಒಂದೇ ಒಂದು ಲಂಡನ್ ಐಯಿಂದ ಒಂದು ದಿವಸಕ್ಕೆ ಎಕ್ಸಾಕ್ಟ್ ನಂಬರ್ ಗೊತ್ತಿಲ್ಲ ನನಗೆ, ಸಮ್ ಕ್ರೋರ್ಸ್ ಆಫ್ ರುಪೀಸ್ ಟರ್ನ್ ಓವರ್ ಮಾಡುತ್ತೆ ಇದು. ಯಾಕಂದರೆ ಅಷ್ಟು ಜನ ಹೋಗ್ತಾರೆ ಅದರೊಳಗಡೆ. ಒಂದೊಂದು ಕ್ಯಾಪ್ಸ್ಯೂಲ್ ಒಳಗಡೆ ಮೋರ್ ದೆನ್ 10 ಜನ ಆರಾಮಾಗಿ ಇಡಿಸ್ತಾರೆ ಅದರಲ್ಲಿ. ಅದು ಮೋರ್ ದೆನ್ 10 ಹೇಳ್ತಾರೆ ಅದು ನಾನು. ಸೊ ಅರ್ಥ ಮಾಡ್ಕೊಳ್ಳಿ, ಒಂದೊಂದು ಟಿಕೆಟ್ಗೆ 2,500 3,000 ರೂಪಾಯಿ ಅಂತ ಅಂದ್ಕೊಂಡ್ರೆ ಅದು ಎಷ್ಟು ಸಾವಿರ ಜನ ಒಂದು ದಿವಸಕ್ಕೆ ಹೋಗ್ತಾರೋ ಗೊತ್ತಿಲ್ಲ ಅದರೊಳಗಡೆ. ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡುತ್ತೆ ಇದು. ಇದು ಒಂದು ಸರ್ಕಲ್ ನೋಡಿ ಹೆಂಗಿದೆ. ಲಂಡನ್ ಐ ಅಂತ ಕರೀತಾರೆ ಇದಕ್ಕೆ. ನೋಡಿದ್ರಲ್ಲ ಗೈಸ್, ಇದು ಲಂಡನ್ನ ಒಂದು ಚಿಕ್ಕ ಟೂರ್. ಎಲ್ಲ ಮೋಸ್ಟ್ ಐಕಾನಿಕ್ ಪ್ಲೇಸಸ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ವಿಡಿಯೋದಲ್ಲಿ ನಾನು ತುಂಬ ಎಡಿಟ್ ಮಾಡಿ ಹಾಕೋದ್ರಿಂದ ತುಂಬ ಚಿಕ್ಕದಾಗಿ ಅನಿಸುತ್ತೆ, ಅಂದರೆ ಹತ್ರನೇ ಇದೆ ಅನಿಸುತ್ತೆ. ಬಟ್ ನಾನು ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡಿದ್ದೀನಿ ಒಂದೊಂದು ಟೂರಿಸ್ಟ್ ಐಕಾನಿಕ್ ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗೋಕ್ಕೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾರೂ. ಇಷ್ಟ ಆದರೆ ಹೇಳ್ದಂಗೆ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. Please keep supporting. Thank you and bye-bye.